ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ SSC ಕೇಂದ್ರ ಸರ್ಕಾರದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇದೊಂದು ಬೃಹತ್ ನೇಮಕಾತಿ ಆಗಿರುತ್ತದೆ. ಈ ಒಂದು ಜಾಬಿನ ನೋಟಿಫಿಕೇಶನ್ನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಕೊನೆಯವರೆಗೆ ನೋಡಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋದ ಕೆಳಗೆ ಕಾಣಿಸೋ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಶನ್ ನೀವು ಪಡೆದುಕೊಳ್ಳಿ. ಸ್ನೇಹಿತರೆ, ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರದಲ್ಲಿ ಸಾಫ್ಟ್ ಸೆಲೆಕ್ಷನ್ ಕಮಿಷನ್ ಈ ಬಾರಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ತನ್ನ ಬೃಹತ್ ನೇಮಕಾತಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಸ್ನೇಹಿತರೆ, ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನು ನೋಡುವುದಾದರೆ ಸ್ನೇಹಿತರೆ 21/7/2018 ಪ್ರಾರಂಭ ದಿನಾಂಕ ಆಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/8/2018 ಆಗಿರುತ್ತದೆ. ಸ್ನೇಹಿತರೆ, ಹಾಗೆ ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕ 20/8/2018 ಆಗಿರುತ್ತದೆ. ಸ್ನೇಹಿತರೆ, ಹುದ್ದೆಯ ಹೆಸರನ್ನು ನೋಡುವುದಾದರೆ ಸ್ನೇಹಿತರೆ JD ಕಾನ್ಸ್ಟೇಬಲ್ ಅಂದರೆ ಜನರಲ್ ಡ್ಯೂಟಿ ಎಂದರ್ಥ. ಸ್ನೇಹಿತರೆ, ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡುವುದಾದರೆ ಸ್ನೇಹಿತರೆ 54,953 ಹುದ್ದೆಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳಿಗೆ 47,307, ಮಹಿಳಾ ಅಭ್ಯರ್ಥಿಗಳಿಗೆ 46 ಹುದ್ದೆಗಳು ಇವೆ. ಸ್ನೇಹಿತರೆ, ವಿದ್ಯಾರ್ಹತೆಯನ್ನು ನೋಡುವುದಾದರೆ ಸ್ನೇಹಿತರೆ SLC ಉತ್ತೀರ್ಣರಾಗಿರಬೇಕಾಗುತ್ತೆ. ಸ್ನೇಹಿತರೆ, ವಯೋಮಿತಿಯನ್ನು ನೋಡುವುದಾದರೆ ಸ್ನೇಹಿತರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕಾಗುತ್ತೆ. ಸ್ನೇಹಿತರೆ, ಗರಿಷ್ಠ 23 ವಯಸ್ಸಾಗಿರಬೇಕಾಗುತ್ತೆ. ಸ್ನೇಹಿತರೆ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು OBC ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಕೊಡಲಾಗಿದೆ. ಸ್ನೇಹಿತರೆ, ಇನ್ನು ವೇತನ ಶ್ರೇಣಿಯನ್ನು ನೋಡುವುದಾದರೆ ಸ್ನೇಹಿತರೆ 21,700 ರಿಂದ 69,100 ರೂಪಾಯಿವರೆಗೆ ಈ ಒಂದು ಜಾಬ್ನಲ್ಲಿ ನೀವು ಪಡೆಯಲಿರುವಿರಿ. ಸ್ನೇಹಿತರೆ, ಅರ್ಜಿಯ ಶುಲ್ಕವನ್ನು ನೋಡುವುದಾದರೆ ಸ್ನೇಹಿತರೆ SC/ST ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ಪೂರ್ಣ ವಿನಾಯಿತಿ ನೀಡಲಾಗಿದೆ. ಸ್ನೇಹಿತರೆ, ಇತರ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಇನ್ನು ಹೈಟ್ ನೋಡುವುದಾದರೆ ಸ್ನೇಹಿತರೆ ಎತ್ತರ ಪುರುಷ 178 ಸೆಂಟಿಮೀಟರ್ ಇರಬೇಕಾಗುತ್ತೆ. ಸ್ನೇಹಿತರೆ, ಮಹಿಳೆಯರು 157 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ. ಸ್ನೇಹಿತರೆ, ಹಾಗೆ ಸ್ನೇಹಿತರೆ ಪರೀಕ್ಷಾ ಕೇಂದ್ರಗಳು ನೋಡುವುದಾದರೆ ಬೆಂಗಳೂರು, ಧಾರವಾಡ, ಮಂಗಳೂರು, ಮೈಸೂರು, ಗುಲ್ಬರ್ಗ ಈ ಥರ ನೀವು ಯಾವುದಾದ್ರೂ ಒಂದು ನೀವು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಈ ಒಂದು ಜಾಬಿನ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಏನಾದರೂ ಡೌಟು ಅಥವಾ ಏನಾದರೂ ನಿಮ್ಮ ಸಂದೇಹಗಳಿದ್ದರೆ ನಮಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ಉತ್ತರ ಕೊಡ್ತೀನಿ. ಸ್ನೇಹಿತರೆ, ಇದೇ ಥರದ ಹಲವು ಜಾಬ್ಸ್ ಅಪ್ಡೇಟ್ಗಳಿಗಾಗಿ ಮತ್ತು ಹಲವು ಥರದ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಪುಟ್ಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು ಸ್ನೇಹಿತರೆ.